ಬೇಡ ಬಸ ಒಟ್ಟ ಬಿಡಕ ಹೋಗ್ಬೇಡ. ಹಾ ಯವ್ವ ಏ ಬಾದಾಮಿ ಏನ್ ಚಂದ ಕಾಣ್ತಿ. ನಿನ್ ಬಾಯ್ ಫ್ರೆಂಡ್ ನೋಡಿ ಹೆಂಗ್ ನೋಡಕ್ತಿದ್ದಾನೆ. ನಮ್ಮ ಅಣ್ಣ ಸ್ವಲ್ಪ ಚೆನ್ನಾಗಿ ನೋಡ್ಕ 5 ನಿಮಿಷ ಬರ್ತೀನಿ. ಲೇ ನೀನು ನಮ್ಮ ಅಣ್ಣನ್ ಚೆನ್ನಾಗಿ ನೋಡ್ಕಳೆ. ಸರಿ. ಬಾಯ್. ಬರ್ತೀನಿ ಕಣೆ. ಬಾಯ್. ನಾನು ನೋಡೇನಿ ಸಂಗೀತ ನೀನು ಬಂದದ್ದು. ನೀನ್ ಬಾಳ ಮೋಸ ಇದೀನಿ ನೋಡು. ನಾ ಇರೋದ ಮೋಸ? ಹೌದು, ನಮ್ ಸಂಗೀತ ಎಲ್ಲದಾಳ ತಂಗಿ. ಅವಳು ರಾಮಣ್ಣನ ನೋಡಕ್ ಹೋಗಿದ್ದಾಳೆ. ಅವಳು ನನ್ಕಿಂತನ ರಾಮಣ್ಣನ ಮೇಲೆ ಬಾಳ ಪ್ರೀತಿ ಐತಿ, ಅದಕ್ಕ ಹೋದಂಗ ಕಾಣ್ತೈತಿ. ಎಲ್ಲ ಹುಡುಗರು ಅವ್ರವ್ರ ಹುಡುಗಿರ್ ನೋಡಕ್ ಹೋದ್ರೆ ಇಲ್ಲಿ ನಾನೇ ನಿನ್ ನೋಡ್ಕೊಂಡ್ ಬರಂಗಾಗೈತಲ್ಲ. ರೈತರು ಅಂದ್ರ ಹಂಗ, ರೈತರ ಗೊತ್ತು ದೇಶಕ್ಕ ಗೊತ್ತು. ಸರಿ ಇರ್ಲಿ, ಬಾ ಎಳ್ನೀರ ಕುಡಿಯಾಕ ಹೋಗಂಬಾ. ಎಲ್ಲಾಯ್ತು ಕಾಣಲ್ಲ ಏನು? ಎಲ್ಲಾಯ್ತು ನಮ್ ಕುರಿ ಕಾಣಿಸ್ತಾನೆ ಇಲ್ಲ, ಎಲ್ಲಿ ತಪ್ಪಿಸ್ಕೊಂಡ್ಬಿಡ್ತಪ್ಪ. ಇಲ್ಲಿ ಕಾಣಿಸ್ತಾ ಇಲ್ವಲ್ಲ, ಇಷ್ಟು ಬೇಗನೇನಾ? ಏ ರಾಮ, ನಾನೇನಂತ ತಿಳಿದಿದ್ಯಾ? ಏನಂದ್ರಿ? ಒಂದು ಹೆಣ್ಣು ಅಂತ ತಿಳ್ದನ್ರಿ. ಅದಕ್ಕೂ ಮೇಲಾಗಿ ನಮ್ಮ ದೋಸ್ತನ ತಂಗಿ ಅಂದ್ರ ನನಗೆ ಅನ್ನ ಹಾಕಿದ ದಣಿ ತಂಗಿ ಅಂತ ತಿಳ್ದನ್ರಿ. ಸಾಕು, ಇಂಥ ಸೆಂಟಿಮೆಂಟ್ ಎಲ್ಲ ಹೊಡಿಕೋಬೇಡ ನನ್ನ ಹತ್ರ. ಪ್ಲೀಸ್ ಅರ್ಥ ಮಾಡ್ಕೋ. ನಾನು ನಿನ್ನ ಮನ್ಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ, ನನಗೆ ಮೋಸ ಮಾಡ್ಬೇಡ. ನೀನ್ ನನ್ನ ಪ್ರೀತಿಗೆ ಮೋಸ ಮಾಡ್ಬೇಡ, ನೀನ್ ನನ್ನ ಪ್ರೀತಿಗೆ ಮೋಸ ಮಾಡ್ಬೇಡ. ಸಂಗೀತವ, ಯಾಕೆ ಕುತ್ಕೊಂಡ್ ಅಳಕತ್ತೀವ? ಹೇಳ, ಯಾಕೆ ಅಳಕತ್ತೀವ ಸಂಗೀತ? ಸಂಗೀತವ ಹೇಳವ. ನೋಡ ಸಂಗೀತವ,
ಅನ್ನ ಹಾಕಿದ ಮನೆಗೆ ಕನ್ನ ಹಾಕಕ್ಕಾಗಲ್ಲವ. ದೋಸ್ತಿಯಲ್ಲಿ ಮೋಸ ಮಾಡಿ ಸಂಗೀತವ, ಇದು ಎಂದೆಂದಿಗೂ ಸಾಧ್ಯ ಇಲ್ಲ. ನೀನು ನನ್ನ ಮರ್ತು ಬಿಡವ, ಮರ್ತು ಬಿಡು. ಏನು ಅನ್ನ ಹಾಕಿದ ನಿಂಗೆ ಮೋಸನ? ನೀನ್ ದುಡ್ಡಿದ್ದಕ್ಕೆ ಜಾಸ್ತಿ ಅಂತಸ್ತು, ನೀನ್ ದುಡ್ಡಿರೋದಿದ್ರೆ ನಾ ಬದುಕ್ತಾ ಇರೋದು. ನೋಡ್ ಸಂಗೀತ, ಇಲ್ಲ ಬಲ್ಲದೆಲ್ಲ ಹೇಳಿ ನನಗೆ ಆಸೆ ತುಂಬಸಾಕ್ ಬರ್ಬೇಡ. ನಮ್ಮ ದೋಸ್ತಿ ಒಳಗ ಹುಳಿ ಹಿಂಡಬೇಡ. ರಾಮ ರಾಮ ಇಲ್ಲಿ ಕೇಳಿಸ್ಕೊ, ನನ್ ಮಾತು ಇವತ್ತು ಕೇಳು. ಒಂದ್ ದಿವಸನಾದ್ರೂ ನನ್ ಮಾತು ಕೇಳು. ನಾವ್ ಈಗಿರೋ ಕಾರಣ ನೀನು. ಈ ಸುಖ ಸಂತೋಷ ಹೀಗೆ ಇರ್ಬೇಕು ಅಂದ್ರೆ ನೀನ್ ನನ್ನ ಮದ್ವೆ ಆಗ್ಬೇಕು. ನೋಡ್ರಾಮ, ನಾವೀಗ ಹಿಂಗಿರೋ ಕಾರಣ ನೀನು. ಈ ಸುಖ ಸಂತೋಷ ಹೀಗೆ ಇರ್ಬೇಕು ಅಂತಂದ್ರೆ ನೀನ್ ನನ್ನ ಮದ್ವೆ ಆಗ್ಬೇಕು ಅಷ್ಟೇ. ಇದು ಯಾವತ್ತೂ ಸಾಧ್ಯ ಇಲ್ಲ. ಲೋ ರಾಮ, ನಾಳೆ ನಮ್ಮ ಅತ್ತಿಗೆ ಬಂದ್ರೆ ನಿನ್ನ ಮನೆಯಿಂದ ಆಚೆ ಹಾಕ್ತಾರೋ? ಏನನ್ ಸಂಗೀತ, ನಮ್ ದೋಸ್ತು ನನ್ನ ಮನೆ ಅಂತ ಹೊರಗಾಗ್ತಾನ. ನಮ್ ದೋಸ್ತು ಮದುವೆ ಆಗಿ ಬರೋದಲ್ಲ, 7 ಜನ್ಮ ಇದ್ರನ್ನ ನನ್ನ ಅವನು ದೂರ ಮಾಡ್ಕೊಳಲ್ಲ. ನಾನು ಅವನು ಅಂದ್ರ ಅದನ್ನ ನಿನಗೆ ಹೇಳ್ಬೇಕಾಗಿಲ್ಲ ಸಂಗೀತ. ನೀನ್ ಸುಮ್ಮನೆ ತಲೆ ಕೆಡ್ಸ್ಕೊಬೇಡ. ನನ್ನಷ್ಟು ನಿನ್ನ ಯಾರು ಪ್ರೀತಿ ಮಾಡಲ್ಲ, ಮೊದ್ಲದೊಂದು ತಿಳ್ಕೊ. ನನ್ನ ದೋಸ್ತು ರಂಜಿತ ಪ್ರೀತಿ ಮಾಡೇ ಮಾಡ್ತಾರ, ನನ್ನ ನಂಬಿಕೆ ಐತಿ. ರಾಮ, ಲೋ ರಾಮ ಕೇಳಿಸ್ಕೊಳು. ರಾಮ ರಾಮ ಏ ರಾಮ ರಾಮ ಏ ರಾಮ ಇಲ್ಲಿ ಕೇಳಿಸ್ಕೊಳು. ರಾಮ ಎಲ್ಲಿ ಉಂಟಿ? ಎಲ್ಲಿಗೆ ಹೋಗತ್ತಿದಿ? ಇಲ್ಲಿ ಹೋಗಲೆ. ಇವ್ರದ್ದು ಲವ್ ಪ್ರಾಬ್ಲಮ್. ಸಂಗೀತ, ತಡಿ ತಡಿ ತಡಿ. ಏನೋ ನಿಂದು? ಏನಲ್ಲ ನಿಂದು? ನಿಮ್ದು ರಾಮಂದು ನಿಮ್ದು ಲವ್ ಪ್ರಾಬ್ಲಮ್ ತಪ್ಪಲ್ಲ, ಹೌದಾ? ಅದಕ್ಕೆ ಲೇ ರಾಮ, ಎಲ್ಲಿ ಹೊಂಟಿಲೇ? ತಡಿಲೇ ಲೇ, ನಾ ಮನೆಗೆ ಹೊಂಟಾನೆ. ಅಮ್ಮಾರು ಬಂದಾರ, ನಮ್ಮ ಅಮ್ಮಾರಿಗೆ ಎಳ್ನೀರು ಕುಡಿಸಿ ಕಳಿಸ, ಬರ್ತಾನ ನಾನು. ರಾಮ ಹೇಳೋಗು. ರಾಮ ರಾಮ ನನ್ನ ಯಾಕೆ ನಿಮ್ಮ ಮದುವೆ ಆಗ್ಬಾರ್ದು? ಏನಂದೆ? ನಾನು ಇನ್ನು ಮದ್ವೆ ಆಗ್ಬೇಕಾ? ಏನು ನಾನು ಇನ್ನು ಮದ್ವೆ ಆಗ್ಬೇಕೇನು? ಇಲ್ಲಿ ಮಾಯ ಆಗ್ಬಿಟ್ಟ, ಇನ್ನು ಒಂದೇ ವರ್ಷಕ್ಕೆ ಮಾಯ ಆಗ್ಬಿಟ್ನಲ್ಲ. ಸಿಗ್ಲಿ ಮಗ, ಇನ್ನೊಂದ್ ದಿವಸ ಐತೆ. ರಾಮ ಹೇಳಾಗೋ. ಯಾರ ಕೂಗ್ನಂಗ ಆತಲ್ಲ. ರಾಮ ಕಂಡಲ್ಲ ಅಂತೇಳಿ ನನ್ ತಂಗಿ ಏನೋ ಕೂಗಾಡ್ತಿರ್ಬೋದು ಬಹುಶಃ. ಹೋಲ್ಬಿಡ ಇರ್ಲಿ. ಹೌದೌದು, ರಾಮಣ್ಣ ಕಾಣ್ತಿದ್ದೇನೋ ಅದಕ್ಕೆ ಕೂಗ್ತಿದ್ದಾಳೇನೋ. ರಾಮಣ್ಣನ ಹತ್ರ ಹೋಗಿರ್ತಾಳೆ, ರಾಮಣ್ಣ ಲವ್ ಮಾಡ್ತಿಲ್ಲ ಅಂದಿದ್ದಕ್ಕೆ ಕಿರ್ಚಿರ್ತಾಳೇನೋ. ಏನಂದಿ? ಏನೋ ಅಂದಂಗ ಆತಲ್ಲ. ಏನಿಲ್ಲ ಏನಿಲ್ಲ, ಮೊಲ ಹೋಯ್ತಷ್ಟೇ. ಮೊಲ ಹೋತ ಹೋದಿರ್ಬೋದು. ಮತ್ ಬಾ, ನಮ್ ಗೊಂಜಾಳ ಹೋಗ್ಕೋ, ಗೊಂಜಾಳ ಮುರ್ಕಂದ ಹೋಗಣ ಮನೆ ಕಡೆಗೆ ಬಾ. ಏನಲ್ಲ ನೀನು ಹೆದರ್ಸಿ ಬಿಟ್ಟಲ್ಲ ನನ್ನ, ನಮ್ಮ ಹುಡುಗಿನ. ಇವ್ರು ಯಾಕಿಂಗ್ ಮಾತಾಡ್ತಾರೆ ಯಾವಾಗ್ಲೂ? ನೀ ಮಾತಾಡ್ಬೇಡ ನಡುಗ. ನನ್ಗ ಸೈಡ್ ನಡಿ ಅಂತ ಏನ್ಲ ಇನ್ನು ಹೋಗ. ನೀನಾರ ನನ್ನ ಮದುವೆಗೆ ನನ್ನ ಮಗ ಏನೋ ಆಟ ಇಲ್ಲಪ್ಪ, ನಾನ್ ರಾಜನೇ ಮದ್ವೆ ಆಗೋದು. ನಿನ್ ಕುಳ್ಳ ಇದೆಯಾ, ನಾನು ಇನ್ ಮದ್ವೆ ಆಗಲ್ಲ.
ನಾನು ಕುಳ್ಕದನ ಸಂಗೀತ ನೀನು ನನ್ನ ಮದುವೆಗೆ ಲೇ 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 ಇಬ್ರು ಮದ್ವೆ ಆಗು ಅಂತೀಯಲ್ಲ, ನಿನಗೆ ಇಬ್ರಲ್ಲಿ ಯಾರ ತಂಗಿ? ಇಬ್ರು ನನ್ ತಂಗಿಯರಲ್ಲಿ. ಏನು ಇವನು ಹಿಂಗ್ ಮಾಯ ಅಂತಾನೆ? ಇನ್ನೂ ಬರ್ಲಿಲ್ಲಲ್ಲ. ದೋಸ್ತ ಬಾರೋ ದೋಸ್ತ ಕುತ್ಕ. ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿಯಲ್ಲ, ಯಾಕ ಇಲ್ಲಿಗೆ ಫೋನ್ ಹಚ್ಚಿ ಬರಕ್ ಕೇಳಿದಿ? ಇಲ್ಲ, ದೇವಸ್ಥಾನಕ್ಕೆ ಬಂದಿದ್ದೆ, ನಿನ್ನ ಹತ್ರ ಒಂದು ವಿಷಯ ಮಾತಾಡೋದಿತ್ತು, ಅದಕ್ಕೆ ದೇವಸ್ಥಾನದಾಗಾರ ಮಾತಾಡೋಣ ಅಂತ ಹೇಳಿ ಕರೆದಿದೆ. ನನ್ನ ಹತ್ರನ ದೋಸ್ತ? ಹೊಲ್ದಾಗ ಮಾತಾಡೋಕೆ ಆಗಲಿಲ್ಲ, ಮತ್ತು ಮನ್ಯಾಗ ತಂಗಿನ ಇದ್ದ, ತಂಗಿ ಮುಂದೆ ಮಾತಾಡೋ ಸರಿ ಅನ್ಸಲ್ಲ ಅಂತ ಅದಕ್ಕೆ ಇಲ್ಲಿ ಕರೆದೆ. ಯಾಕೆ ಹೇಳು ದೋಸ್ತ? ಏನಿಲ್ಪ, ಮತ್ತು ತಂಗಿಗೆ ಮತ್ತು ವಯಸ್ಸಾತು, ಮತ್ತು ಮದುವೆ ಮಾಡ್ಬೇಕಲ್ಲ ದೋಸ್ತ, ಅದಕ್ಕೆ ಇಲ್ಲೊಬ್ರು ಗೌಡ್ರು ಅದಾರ, ಒಳ್ಳೆ ಮಂತ್ಯಾಂದರು, ಅದಕ್ಕೆ ನೋಡಕ್ಕೆ ಬರಕತ್ತ ತಂಗಿನ. ಅದಕ್ಕೆ ಯಾಕ ಈಗ ಇದ್ದಕ್ಕೆಲ್ಲ ದೊಡ್ಡಕ್ಕೆ ಆಗ್ಬಿಟ್ಲು, ಅವಳು ಮದುವೆ ಮಾಡೋದು ಹೆಂಗೆ ಅಂತೇಳಿ ಭಾಳ ವಿಚಾರ ಬಂದ್ಬಿಟ್ಟತ್ತಲ್ಲ, ಅದಕ್ಕೆ ಯಾರ ಹತ್ರ ಹೇಳೋದು? ನನ್ನ ದೋಸ್ತನ ಹತ್ರ ಬಿಟ್ಟರೆ ಯಾರ ಹತ್ರ ಹೇಳ್ಕ್ಯಾನ? ಅದಕ್ಕೆ ಹೇಳ್ಕ್ಯಾನ ಅಂತ ಕತೆ. ಯಾಕಲಿ ಭಾಳ ಫೀಲ್ ಆಗಕತ್ತಿಯಲ್ಲ ದೋಸ್ತ? ಯಾಕಿಲ್ಲ ದೋಸ್ತ, ನಮ್ಮ ಜೊತೆಗೆ ಓಡಾಡಿಗೆ ಓಡ್ ಬೆಳ್ದಾಕಿ ದೋಸ್ತ ಆಕಿ, ನಿನಗೂ ಅನಿಸ್ತತಿ ಈಟ ಇದ್ಲು ಇಲ್ಲೇ ಆಡ್ ಬೆಳ್ದಾಕಿ ನನ್ನ ಜೊತೆಗೆ. ವಿಚಾರ ಮಾಡ್ಕೊಬೇಡ, ಹೆಣ್ಮಕ್ಳು ಯಾವತ್ತಿದ್ರು ಮದುವೆ ಮಾಡಿಕೊಡೋದಲ್ಲ ದೋಸ್ತ. ಅದಕ್ಕೆ ನಾಳೆಲ್ಲ ಏರ್ಪಾಟ್ ಮಾಡ್ಬೇಕು, ನೀನ ಇದ್ಕೊಂಡು ಮದುವೆ ಮಾಡ್ಬೇಕು. ಮತ್ತೆಲ್ಲ ತಪ್ಸ್ಕೊಂಡ್ಬಿಟ್ಟೆ, ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತೇಳಿ ಎಲ್ಲಿ ತಪ್ಸ್ಕೊಂಡಲ್ಲ ಹೋಗಲ್ಲ ಹಂಗಾರ ಮಾತು ಕೊಡೋದು, ಎಲ್ಲಿ ಹೋಗಲ್ಲ, ನಿತ್ಯ ಮದುವೆ ಮಾಡ್ತಾನೆ ಅಂತೇಳಿ. ದೋಸ್ತ, ನಿನ್ನ ತಂಗಿನ ಅಂತ ದೊಡ್ಡ ಮನೆಗೆ ಕೊಟ್ಟು ಮಾಡೋಣ ಅಂತಂದು ಮನಸ್ಸೈತೆ ಅಂದಮೇಲೆ ನಾ ಯಾಕೆ ವಿಚಾರ ಮಾಡ್ಬೇಕು ದೋಸ್ತ? ನೀ ಹೇಳ್ದಂಗೆ ಆಗಲಿ ದೋಸ್ತ, ಮುಂದೆ ನಿಂತು ಮದುವೆ ಮಾಡೋಣ ದೋಸ್ತ. ಮಾಡೋಣ, ಇರಾಕೊಬ್ಬ ತಂಗಿ ದೋಸ್ತ, ಆಸ್ತಿ ಐತಿ, ಅಂತಸ್ತಿ ಐತಿ, ಎಲ್ಲ ಐತಿ. ಅಕ್ಕಿಗೆ ಒಂದು 10 ಎಕರೆ ಬರ್ದವಿ, ಎಲ್ಲ ಐತಿ. 20 ಎಕರೆ ಹಾಕಿ 10 ಎಕರೆ ಇಟ್ಕೊಂಡೆ. ಒಳ್ಳೆ ಮಂತ್ಯಾಂದರು, ಗೌಡ್ರು ಮಂತ್ಯಾಂದರು ನಾಳೆ ಬರಾಕತ್ತಾರ. ಇದಕ್ಕೆಲ್ಲ ಇಟ್ಕೊಂಡು ಮದುವೆ ಮಾಡ್ಬೇಕು. ಏನೋ ಒಂದು ಸಮಸ್ಯೆ ಬಂದ್ರೆ ಎದುರಾದ್ರೂ ಎಲ್ಲ ನೀನು ಅದಕ್ಕೆ ನನ್ನ ಹತ್ರ ಭಾಷೆ ಕೊಡು, ಎಲ್ಲಿ ಹೋಗಲ್ಲ, ನಿತ್ಕೊಂಡು ಮದುವೆ ಮಾಡ್ತಾನೆ ಅಂತೇಳಿ. ತಂಗಿ ಒಪ್ಸೋ ಜವಾಬ್ದಾರಿ ನಿಂದು. ಆಕೆ ಒಪ್ಪಾಕವಲ್ಲ ಮದುವೆಗೆ, ಇಷ್ಟು ಲಗು ಬೇಡ ಅನ್ನಕತ್ತ. ಯಾಕೆ ದೋಸ್ತ? ಇರ್ಲಿ, ಬೇಜಾರು ಮಾಡ್ಕೊಬೇಡ. ಯಾಕೆ? ಇಲ್ಲ ದೋಸ್ತ, ಮದುವೆ ಮಾಡೋಣ ದೋಸ್ತ. ಹಂಗಾರ ನಾ ಗೌಡ್ರ ಮನೆಗೆ ಹೋಗಿ ಅಧ್ಯಕ್ಷರ ಹತ್ರ ಹೋಗಿ ಎಲ್ಲ ಕೆಲಸ ಐತಿ, ನಾವು ಮುಗಿಸ್ಕೊಂಬರ್ತಾನೆ. ನೀವು ಉಣ್ಣಾಕ್ ತಗೊಂಡು ಹೊಲ ಹತ್ರ ಬಾ, ನಾ ಅವ್ರಿವ್ರಿಗೆಲ್ಲ ಹೇಳ ನಾಳೆ ಏರ್ಪಾಟ್ ಮಾಡೋಣಂತ. ನಾ ಬರ್ತಾನೆ ಹಂಗಾರೆ, ಹೋಗ್ಬಾ. ಎಂತ ಇಕ್ಕಟ್ನ ಬಂದ್ ಸಿಕ್ಕನ್ನೆಲ್ಲ ನಾನು. ನನ್ನ ದೋಸ್ತು ನೋಡಿದ್ರ ಕೈ ಭಾಷೆ ತಗೊಂಡಾಕತ್ತ. ನನ್ನ ದೋಸ್ತನ ತಂಗಿ ನೋಡಿದ್ರ ಮೈ ಮೇಲೆ ಬಿದ್ದು ಬಿದ್ದು ಲವ್ ಮಾಡು ಅಂತ ಕೇಳ್ತಾ. ಎಂತ ಪರಿಸ್ಥಿತಿ ತಂದಿಟ್ಟಪ್ಪ ದೇವ್ರೇ, ಎಂತ ಪರಿಸ್ಥಿತಿ ತಂದಿಟ್ಟಪ್ಪ. ಲೇ ಸಂಗೀತ, ಇಲ್ಲಿ ಯಾಕೆ ಕೂತಿದೀಯಾ?
ಬಿಡು, ಏನ್ ಹೇಳೋದು. ರಂಜಿತಾ ಮತ್ತು ನನ್ನ ದೋಸ್ತ ನನ್ನ ಅವ್ರ ಜೀವಕ್ಕಿಂತ ಜಾಸ್ತಿ ನನ್ನ ಇಷ್ಟಪಟ್ಟು ಮನೆಯೊಳಗೆ ಇಟ್ಕೊಂತಾರ ನಾ ಭರವಸೆ ಐತಿ. ಅದ್ರ ಬಗ್ಗೆ ನೀ ಮಾತಾಡ್ಬೇಡ, ನಾ ಬರ್ತಾನೆ. ಏನಾಯ್ತು? ಇಲ್ಲಿ ಯಾಕೆ ಕುಂತಾರ ಇವ್ರು? ಅದಕ್ಕಾರ ಕುಂತಿದ್ದಾರ. ಓ ರಾಮಣ್ಣ ತಡಿ. ಅಣ್ಣ ನೋಡಿದ್ರಂಗ ಹೋಗ್ತೀಯಲ್ಲ, ಯಾಕೆ? ಅಲ್ಲವ್ವ, ಅದೆಲ್ಲ ಇರ್ಲಿ, ನೀವ್ ಯಾಕೆ ಇಷ್ಟೊತ್ನಾಗ ಇಲ್ಲಿ ಕುಂತೀರಿ ಮನಿಗೆ ಹೋದ್ಬಿಟ್ಟು? ರಂಜಿತಾ ಹೊತ್ತಾತವ, ಮನಿಗೆ ಹೋಗ್ರಿ. ಇಲ್ಲಿ ಏನ್ ಮಾಡ್ತೀರಿ? ಅಲ್ಲಿ ಮನ್ಯಾಗ ಕಾಯಕತ್ತಾರ, ಬೇಗ ಬೇಗ ಹೋಗ್ರವ. ಹಾ, ನಂಗೆ ಉತ್ತರ ಸಿಗ್ಲಿಲ್ದೆ ನಾನು ಇಲ್ಲಿಂದ ಹೋಗಲ್ಲ. ನನ್ಗೆ ಉತ್ತರ ಸಿಗ್ಲಿಲ್ದೆ ನಾನು ಬರಲ್ಲ. ಎಷ್ಟೊತ್ತಾದ್ರೂ ನಾನು ಇಲ್ಲೇ ಕೂತ್ಕೊಂತೀನಿ. ಸಂಗೀತಮ್ಮರ, ನಿಮ್ಮ ಪ್ರಶ್ನೆಗೆ ನನ್ನ ಕಡೆಗೆ ಉತ್ತರ ಇಲ್ಲ ಇಲ್ಲ ಇಲ್ಲ. ನಿಂತ್ಕೋ ರಾಮಣ್ಣ. ನೋಡಮ್ಮ ರಂಜಿತಾ, ಕಾಣದ ನಕ್ಷತ್ರಗ ಕಣ್ಣು ಹಾಕಿ ನನಗಂತ ಅಭ್ಯಾಸ ಇಲ್ಲ. ತೋಟಕ್ಕೆ ನೀರು ಹಚ್ಚೇನಿ, ನೀರು ಹಸಕ್ಕೆ ಹೋಗ್ಬೇಕು. ನಮ್ಮ ದೋಸ್ತು ಒಬ್ಬನ ಹಾಸಕತ್ತಾನ, ಹೊಲಕ್ಕೆ ಹೋಗ್ಬೇಕು. ಹೇಳ್ಬಿಡು, ಈ ಸುಮ್ಮನೆ ಈ ಆಸೆ ಇಟ್ಕೋಬೇಡ ನಾವು. ರಾಮಣ್ಣ ರಾಮಣ್ಣ ತಡಿ. ರಾಮಣ್ಣ ರಾಮಣ್ಣ, ಏ ರಾಮ, ಥೂ ನಿಲ್ಲ ರಾಮ. ಏ ರಾಮ, ರಾಮಣ್ಣ, ಏ ರಾಮ. ಯಾಕೆ ಬಿಡಿ? ಯಾಕೆ ಹೋಗ್ಬೇಕು? ಬಿಡು. ಏನಾಯ್ತು ಅಂತ ಕರೆಕ್ಟಾಗಿ ಹೇಳೋಗು. ನಾನು ಈ ವಿಷಯ ನಮ್ಮ ಅಣ್ಣನ ಹೇಳ್ಬರ್ತೀನಿ. ಏನಂತ? ನಾನು ರಾಮನ್ ಇಷ್ಟಪಡ್ತಿರೋದು ಹೇಳ್ಬರ್ತೀನಿ. ಹೋಗು, ನಿಮ್ಮ ಅಣ್ಣ ನಿನಗೆ ಜಾಸ್ತಿ ಓದಿತಾನ, ಹೋಗು. ಅವನ್ ಸಲುವಾಗಿ ಪ್ರಾಣನೇ ಹೋಗ್ಲಿ. ಸಿಟ್ಟಿಗೆ ಹೇಳ್ಬೇಡ. ನಿಮ್ಮ ಅಣ್ಣನ ಹತ್ರ ನಾನೆಲ್ಲ ಮಾತಾಡ್ತೀನಿ. ಬಾ ಹೋಗೋಣ. ಯವ್ವ, ನಮ್ಮವ್ವ ದುರ್ಗವ್ವ, ಏನು ಆಟ ಹಚ್ಚಿಯವ್ವ ಈ ಪ್ರೀತಿ ಒಳಗ. ಇತ್ತಾಗ ನೋಡಿದ್ರ ನಾನು ಲವ್ ಮಾಡಿದ ಹುಡುಗಿ, ಇತ್ತಾಗ ನೋಡಿದ್ರ ನನ್ನ ದೋಸ್ತು ನನ್ನ ಮ್ಯಾಲ ಜೀವನ ಇಟ್ಟಾನ. ಏನು ಪರೀಕ್ಷೆ ತಂದಿಟ್ಟೆ ನಮ್ಮವ್ವ ದುರ್ಗವ್ವ. ಅನ್ನ ಹಾಕಿದ ಮನಿ ಋಣ ಮುರಿಲು, ಇತ್ತಾಗ ಲವ್ ಮಾಡಿದ ಹುಡುಗಿನ ಕೈ ಹಿಡಿದು ದೋಸ್ತಿ ಒಳಗ ಇಂಥ ಕೆಲಸ ಮಾಡಿದ ಅನ್ನ ಪದ ನನ್ನ ದೋಸ್ತನ ಕಡೆಯಿಂದ ಅನ್ಸ್ಕೊಳ್ಳು. ಯಾವುದು ನನಗೆ ತಿಳಿಲಂಗಾಗೈತವ. ಇದಕ್ಕೆ ನೀನ ಏನಾರ ಒಂದು ಪರಿಹಾರ ಕೊಡವ ನಮ್ಮವ್ವ ದುರ್ಗವ್ವ. ಮುಂದೆ ಏನಾಕತ್ತೆ ನೋಡ್ತಾನವ. ಯಪ್ಪ, ಇವ್ರು ಯಾಕೆ ಇಲ್ಲಿ ಬಂದು? ಓ ಮರೆಯ, ಏ ಸಂಗೀತ, ಅವ್ನು ನಿದ್ದೆ ಕೆಟ್ಟನ್ ಬಾ. ಬೆಳ್ತಂಕ ಹೊಲಕ್ ನೀರ್ ಹಾಸಿ ಬಾ. ಇಲ್ಲೇ ಬಾರಮ್ಮ. ಇಲ್ಲೇ
ಅವ್ನು ಎಬಸ್ಬೇಡ ಬಾಯಿಲೆ ಬಾ ಯಾವ ಕರಿ ಅವ್ರನ್ನೇನ್ ಕೇಳ್ತಿದ್ಯಾ? ನಡಿ, ನಿನ್ನ ಹತ್ರ ಏನೋ ಎಲ್ಲಿಗೆ? ನಡಿ, ಎಲ್ಲಿಗೆ? ಏನೋ ಮಾತಾಡ್ಬೇಕು. ನಡಿ ಹೇಳು. ನಡಿ, ಏನೋ ಮಾತಾಡ್ಬೇಕು. ಯಾತಿಗೆ ಏನದು? ಯಾಕೆ ಯಾಕಂಬಂದ ಅಲ್ಲಿಂದ ನನ್ನ ನಾನ್ ನಿನ್ನ ಹತ್ರ ಒಂದ್ ಮಾತು ಕೇಳ್ತೀನಿ, ನೆಚ್ಕೊತೀಯಾ? ಅಂತದ್ ಏನ್ ಮಾತದು? ನೀನ್ ಸಿಟ್ಟಾಗ್ಬಾರ್ದು, ಆಗಲ್ಲ ಅಂತ ಮಾಡ್ಕೊಡು. ಸಿಟ್ಟಾಗ್ಲಿಲ್ಲಂತದ್ ಏನಿದ್ರು ಹೇಳು. ಆಯ್ತು ಹೇಳು. ರಾಮ ರಾಮ, ನನ್ ಮಾತು ಕೇಳು. ಯಾಕೆ? ಬಿಡು ಬಿಡು, ನಾನು ಸಿಟ್ಟಿಲ್ಲ ಗಂಟ ಒದ್ದೇ ಬರ್ತೀನಿ. ಸಲುವಾಗಿ ಪ್ರಾಣನೇ. ಇದು ಯಾವತ್ತೂ ಸಾಧ್ಯ ಇಲ್ಲ. ಏನಾಯ್ತು? ರಂಜಿತಾ ಮತ್ತು ನನ್ನ ದೋಸ್ತ ನಾನು ಅವ್ರ ಜೀವಕ್ಕಿಂತ ಜಾಸ್ತಿ ನಾನು ಇಷ್ಟಪಟ್ಟು ಮನೆಯೊಳಗೆ ಇಟ್ಕೊಂತಾರ ನಾ ಭರವಸೆ ಐತಿ. ಅದ್ರ ಬಗ್ಗೆ ನೀವು ಮಾತಾಡ್ಬೇಡ, ನಾ ಬರ್ತಾನೆ. ನಿಮ್ಮ ಮನೆಗೆ ಹೋಗು. ದೋಸ್ತ, ನಿನ್ನ ತಂಗಿನ ಅಂಥ ದೊಡ್ಡ ಮನೆಗೆ ಕೊಟ್ಟು ಮಾಡೋಣ ಅಂತಂದು ಮನಸ್ಸೈತೆ ಅಂದಮೇಲೆ ನಾ ಯಾಕೆ ವಿಚಾರ ಮಾಡಲಿ ದೋಸ್ತ? ನೀ ಹೇಳ್ದಂಗೆ ಆಗಲಿ ದೋಸ್ತ. ಮುಂದೆ ನಿಂತು ಮದುವೆ ಮಾಡೋಣ ದೋಸ್ತ. ಮೇಡಮ್ ಇರಾಕೊಬ್ಬ ತಂಗಿ ದೋಸ್ತ. ಆಸ್ತಿ ಐತಿ, ಅಂತಸ್ತಿ ಐತಿ, ಎಲ್ಲ ಐತಿ. ಅಕ್ಕಿಗೆ ಒಂದು 10 ಎಕರೆ ಬರ್ದವಿ, ಎಲ್ಲ ಐತಿ. 20 ಎಕರೆ ಆಕಿ 10 ಎಕರೆ ಇಟ್ಕೊಂಡ್ಲಿ. ಒಳ್ಳೆ ಮಂತ್ಯಾಂದವರು, ಗೌಡ್ರು ಮಂತ್ಯಾಂದವರು ನಾಳೆ ಬರಾಕತ್ತಾರ. ಇದಕ್ಕೆಲ್ಲ ನಿತ್ಕೊಂಡ್ ಮದುವೆ ಮಾಡ್ಬೇಕು. ಏನೋ ಒಂದು ಸಮಸ್ಯೆ ಬಂದ್ರು ಎದುರಾದ್ರೂ ಎಲ್ಲ ನೀನ ನೋಡ್ಕೋಬೇಕು. ಅದಕ್ಕೆ ನನ್ನ ಹತ್ರ ಭಾಷೆ ಕೊಡು, ನೀ ಎಲ್ಲಿ ಹೋಗಲ್ಲ, ನಿತ್ಕೊಂಡ್ ಮದುವೆ ಮಾಡ್ತಾನೆ ಅಂತೇಳಿ. ತಂಗಿ ಒಪ್ಸೋ ಜವಾಬ್ದಾರಿ ನಿಂದು. ಆಕೆ ಒಪ್ಪಾಕೋಲ್ಲ ಮದುವೆಗೆ. ಇಷ್ಟು ಲಗು ಬ್ಯಾಡ ಅನ್ನಕತ್ತ. ಯಾಕೆ ದೋಸ್ತ? ಇರ್ಲಿ, ಬೇಜಾರು ಮಾಡ್ಕೋಬೇಡ. ಯಾಕೆ? ಇಲ್ಲ ದೋಸ್ತ, ನೀ ಹೇಳ್ದಂಗೆ ಆಗಲಿ ದೋಸ್ತ. ಇದು ಸ್ನೇಹಿತ ಅನ್ನೋದು. ನಡಿ ಬಿಡು, ಕೈ ಬರ್ತಾ ನಡಿ. ಬಾ. ನೋಡು ನಮ್ಮ ಮುದ್ದು ರಾಮಣ್ಣ. ಏ ದೋಸ್ತ, ಮನೆ ಕಡೆ ಬಾ, ಸ್ವಲ್ಪ ಕೆಲಸ ಐತೆ. ನನ್ನ ದೋಸ್ತ ಅವ್ರ ಮನೆ ಬರಕ್ಕೆ ಹೇಳ್ಯಾನ. ಅವ್ನಿಗೇನು ತಪ್ಪು ಕಂಡು ಬಂದತೆ ಏನ? ಮನೆ ಕರ್ದಾನಂದಾಗ ಹೋಗಾನ, ಏನು ಹೇಳ್ತಾನ ಕೇಳಾನ. ನನ್ನ ದೋಸ್ತನ ತಂಗಿ ಚೆಂದಾಗಿರ್ಬೇಕು. ಅದ್ರ ಸಲುವಾಗಿ ಒಮ್ಮೆ ಮಾತಾಡಿಸಿ ದೂರ ಎಲ್ಲರ ಹೋಗಿ ಜೀವನ ಮಾಡಲ್ಲ. ಮನೆಗೆ ಹೋಗೋಣ ಈಗ. ನನ್ನ ದೋಸ್ತ ನನ್ನ ತಂಗಿ ಇಬ್ರು ಇಷ್ಟಪಟ್ಟದ್ದು ಭಾಳ ಮುಚ್ಚಿಟ್ಬಿಟ್ರು, ತಪ್ಪು ಮಾಡಿಬಿಟ್ರು. ಜನರಿ ಊರಾಗ ಗೊತ್ತಾಗ್ಲಿ ಮುಂಚೆ ನನ್ನ ಹುಡುಗಿ ನನ್ನ ಅಟ್ಲು ಮ್ಯಾಗ ಕರ್ಕೊಂಡು ಹೇಳಿದ್ಲಲ್ಲ, ಅದಕ್ಕೊಂದು ಮೆಚ್ಬೇಕು. ಇರ್ಲಿ, ಇವ್ರಿಬ್ಬರನ್ನ ಮನೆಗೆ ಬರಕ್ಕೆ ಹೇಳೇನಿ. ವಿಚಾರ ಮಾಡೋಣ, ಮನೆಗೆ ಬರ್ಲಿ.
ಕೆಲ್ಸ ಐತೆ. ಬಾರ ದೋಸ್ತ ಬಾ. ತಾಯಿ ಸೇರ್ತಾ ಆತಂಗೆ ಇಲ್ಲ. ಹ್ಞೂ ಅಣ್ಣ ತರ್ತೀನಿ. ಇರ್ಲಿ ಬಿಡು ದೋಸ್ತ. ಬಾರು ಕುತ್ಕ ತಾರ್ವಲ್ಲಿ. ಯಾಕೋ ಅಲ್ಲಿ ಕುತ್ಕಂದಿ ತಂಗಿ? ಬಾ ಇಲ್ಲಿ ಬಾ. ಬಾ ಇಲ್ಲೇ. ಬಾರಮ್ಮ ಇಲ್ಲೇ. ಏನಮ್ಮ? ಅಲ್ಲೋ ದೋಸ್ತ, ಒಂದು ಮಾತು ಮುಚ್ಚಿ ಹಾಕಿಟ್ಟಿಲ್ಲ ನನ್ನ ಹತ್ರ. ಏನಮ್ಮ ನಿನಗೂ ಬುದ್ಧಿಲ್ಲ ಹೇಳಕ್ಕ? ಅಲ್ಲೇ ಇರ್ತಿದ್ದೀನ, ಅಲ್ಲೇ ಇರ್ತವಿ, ಒಟ್ಟಿಗೆ ಇರ್ತವಿ. ಇವಳು ಬಂದು ಹೇಳಿದ ಮೇಲೆ ಗೊತ್ತಾಗ್ಬೇಕ. ಬೆಳಗಿಂದ ಸಂಜೆ ಮಠ ಅವ್ನು ನನ್ನ ಜೊತೆಗೆ ಕೆಲಸ ಮಾಡ್ತಾನ. ದೋಸ್ತ ಆಗಿ ಅವ್ನು ಹೇಳಕ್ಕೆ ಅಂಜಿಕೆ ಮೋಸ ಮಾಡ್ಬಾರ್ದು ನನ್ನ ದೋಸ್ತಗಂತ ಅವಕ. ಯಾಕ ದೋಸ್ತ ಅಷ್ಟು ಇದು ಆಗ್ಬಿಟ್ಟ? ಏನು ಕಡಿಮೆ ಆಗೈತಿಲ್ಲ ದೋಸ್ತ ನಿಂಗೆ? ನಿನ್ನಂತವನಿಗೆ ನನ್ನ ತಂಗಿ ಕೊಡ್ಲಿಲ್ಲ ಅಂದ್ರೆ ಯಾರಿಗೆ ಕೊಡ್ಲು ದೋಸ್ತ? ಈಗ ಯಾವತ್ತಿದ್ರು ನಿನ್ನ ಸ್ವಂತಲೇ ದೋಸ್ತ. ದೋಸ್ತ, ನನ್ನ ನಿನ್ನ ದೋಸ್ತಿ ಒಳಗ ಈ ಪ್ರೀತಿ ಅನ್ನೋದು ಬರಬಾರ್ದು ಅಂತಂದು ನಮ್ಮಿಬ್ಬರನ್ನ ಯಾವತ್ತಿಗೂ ಯಾವ ಪ್ರೀತಿ ಬಂದು ನಮ್ಮನ್ನು ದೂರ ಮಾಡಬಾರ್ದು ಅಂತಂದು ನಾನು ಪ್ರೀತಿ ಮಾಡಲಿಲ್ಲ ದೋಸ್ತ. ಅದ್ರ ಸಲುವಾಗಿ ನಾನು ಯಾವ್ದು ಮೋಸ ದೋಸ್ತ? ನೀ ನನಗೆಲ್ಲಿ ಮೋಸ ಮಾಡಿದಿ? ಪ್ರೀತಿ ಮಾಡಿದಿ, ಮೋಸ ಅನ್ನಕ್ಕೆ ಏನೈತೆ ಅದ್ರಾಗ? ಮುಚ್ಚಿಟ್ಟದ್ದ ಮೋಸ ದೋಸ್ತ ನೀ ಮಾಡಿದ್ದು. ಇಲ್ಲ ದೋಸ್ತ, ನೀ ತಿಳ್ಕೊಂಡು ತಪ್ಪೈತಿ. ಇದನ್ನ ನಾವು ಒಪ್ಪೋದಿಲ್ಲ. ಯಾಕಂದ್ರ ನನ್ನ ನಿನ್ನ ದೋಸ್ತಿ ಒಳಗೆ ಈ ವ್ಯವಹಾರನ ಬರಬಾರ್ದು ದೋಸ್ತ. ಅದ್ರ ಸಲುವಾಗಿ ಬ್ಯಾಡ ಅಂತಂದು ಸುಮ್ಮನೆ ಆಗ್ಬಿಟ್ಟೆ ದೋಸ್ತ. ನೀನು ಅಂತಸ್ತು ಆಳು ಇದನ್ನ ನೋಡಾಕತ್ತಿದಿ. ದೋಸ್ತಿ ಒಳಗೆ ಇವೆಲ್ಲ ಬರಲ್ಲ. ನಾನಾಗೆ ನಿನ್ನ ತಂಗಿ ಕೊಡಾಕತ್ತ. ನನ್ನ ತಂಗಿ ನೀ ಯಾಕೆ ವಿಚಾರ ಮಾಡಕತ್ತಿದಿ? ಅವಳು ನಿನ್ನ ಮನಸಾರ ಪ್ರೀತಿ ಮಾಡ್ಯಾಳ. ನೀನ್ ನನ್ನಾಗ ಇದು ದೋಸ್ತಿನ ದೂರ ಮಾಡ್ಬೇಕಂದ್ ಇದು ಮಾಡ್ತೀಯಲ್ಲ. ಒಂದಾಗಿ ಇಲ್ಲೇ ಬಾಳಣ, ಅದಕ್ಕೇನೈತಿ? ಬೇಕಾದಷ್ಟು ಆಸ್ತಿ ಐತಿ, ಮನೆ ಐತಿ, ಯಾಕೆ ವಿಚಾರ ಮಾಡಕತ್ತಿ? ಅವಳಿಗೆ ಬೇಕಾದಷ್ಟು ಐತಿ. ಅವಳು ಕೈ ಹಿಡಿ ದೋಸ್ತ. ದೋಸ್ತ ಹೇಳಕತ್ತ ಹೇಳ, ಕೈ ಕೊಡು, ಗೆಳೆತನಕ್ಕೆ ಕೈ ಕೊಡು. ಆಸ್ತಿ ಅಂತಸ್ತಿಗೆಲ್ಲ ನೋಡಿ ದೋಸ್ತಿ ಮಾಡಿದವ, ಪ್ರೀತಿಗೆ ದೋಸ್ತಿ ಮಾಡ. ನನ್ನ ತಂಗಿಯನ್ನ ಕೈ ಬಿಡ್ಬೇಡ. ತಗೋ ದುಡಿವಾಗ ನಾನದ ದೋಸ್ತ. ಹೇಳಪ್ಪ. ನೀನ ಎಷ್ಟು ಹೇಳಾಕತ್ತಿ ಅಂದ್ರ ಆತು ದೋಸ್ತ, ಮತ್ತೆ ಏನ್ ಮಾಡೋದೈತಿ? ದೋಸ್ತಿಗೆ ಕಟ್ಟು ಬಿದ್ದಾರ ಮದುವೆ ಆಗಾನಿ. ಆದ್ರೆ ನಂದು ಒಂದು ಕಂಡೀಷನ್ ಆಯ್ತು. ಮತ್ತೇನ್ ತೆಗದಲ್ಲಿ ಮರ? ನಾವು ಮದುವೆ ಆಗ್ಬೇಕಂದ್ರ ಅದ ಅಂದ್ರದೊಳಗ ನಮ್ಮ ತಂಗಿದು ನಿಂದು ಮದುವೆ ಆಗ್ಬೇಕು. ಆತ್ ತಗೋರ ದೋಸ್ತ, ಅದಕ್ಕೇನೈತಿ? ಕೈ ಹಾಕ್ರಿ, ಕೈ ಇದಕ್ಕೆ ಹಾಕ್ರಿ, ಹಾಕು. ನೋಡ್ರಿ ಬಾರ ದೋಸ್ತ. ಗೋವಿಂದ ಗೋವಿಂದ, ಇವರೆಲ್ಲ ಸಟ್ ಮಾಡ್ಕೊಂಡ್ರು ನನಗೇನು ಇಲ್ದಂಗ ಆತಲ್ಲಪ್ಪ. ಅಯ್ಯೋ ಶಿವನೇ.